ರಾಜಕಾರಣಕ್ಕೆ ಇನ್ನು ಮುಂದೆ ಗುಡ್ ಬೈ. ಪ್ರಾಸಿಕ್ಯೂಷನ್ ಬಳಿಕ ಸಿಎಂ ಸಿದ್ದರಾಮಯ್ಯ ಖಡಕ್ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ. ಎಷ್ಟು ದಿನ ಹೋದ್ರೆ ಹೋಗ್ಲಿ ಅಂತ ಸುಮ್ಮನಿದ್ದೆ, ಆದ್ರೆ ಇವರು ನನ್ನನ್ನೇ ಕೆಣಕಿ ಬಿಟ್ಟಿದ್ದಾರೆ. ಇನ್ನು ಮುಂದೆ ಇದೇ ಆಟ ಅಂತ ಹೇಳಿದ್ದಾರೆ. ಮೋಡಾ ಕೇಸ್ ಬಳಿಕ ಸಿದ್ದರಾಮಯ್ಯ ಆದ್ರ ಅಗ್ರೆಸಿವ್ ರಾಮಯ್ಯ. ಬಿಜೆಪಿ ಜೆಡಿಎಸ್ ನಾಯಕರ ವಿರುದ್ಧ ಸಿದ್ದರಾಮಯ್ಯ ಅಗ್ರೆಸಿವ್ ಪಾಲಿಟಿಕ್ಸ್ ಗೆ ಇಳಿದಿದ್ದಾರೆ. ಜನರ ಮುಂದೆ ಬಿಜೆಪಿ ಜೆಡಿಎಸ್ ನಾಯಕರ ಮುಖವಾಡವನ್ನ ಬಿಚ್ಚಿಡುವಂತ ತಂತ್ರಗಾರಿಕೆಯನ್ನ ಮಾಡ್ತಾ ಇದ್ದಾರೆ. ಅವರ ಕಾಲದಲ್ಲಿ ನಡೆದ ಹಗರಣಗಳಿಗೆ ತಾರ್ಕಿಕ ಅಂತ್ಯ ಕಾಣಿಸೋ ಶಪಥವನ್ನ ಮಾಡಿದ್ದಾರೆ ಸಿದ್ದರಾಮಯ್ಯನವರು. ಈಗಾಗಲೇ ಬಿಜೆಪಿ ಅವಧಿಯ ಎಲ್ಲಾ ಹಗರಣಗಳ ತನಿಖೆಗೆ ವೇಗವನ್ನ ಕೊಟ್ಟಿದ್ದಾರೆ. PSI, ಕೋವಿಡ್, 40% ಕಮಿಷನ್ ಸೇರಿ ಎಲ್ಲಾ ಕೇಸ್ಗಳ ತನಿಖೆಗೂ ಕೂಡ ವೇಗ ಸಿಕ್ಕಿದೆ. ಶೀಘ್ರವೇ ಬಿಜೆಪಿ ನಾಯಕರ ಮನೆ ಬಾಗಿಲಿಗೆ ಖಾಕಿ ಎಂಟ್ರಿ ಆಗೋದು ಬಹುತೇಕ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಇದರ ಸ್ಯಾಂಪಲ್ ಆಗಿಯೇ HDK ವಿರುದ್ಧ ಪ್ರಾಸಿಕ್ಯೂಷನ್ ತಂತ್ರ ಅನುಸರಿಸಿದ್ದಾರೆ. ನಕಲಿ ಕಂಪನಿಗೆ ಗಣಿಗಾರಿಕೆಗೆ ಅನುಮತಿ ನೀಡಿದ್ದ ಆರೋಪ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿರೋಧಿಗಳ ಲಿಸ್ಟ್ ಮಾಡಿಕೊಂಡು ಬೇಟೆಯಾಡೋದಕ್ಕೆ ಸಿದ್ದರಾಮಯ್ಯ ಸೂತ್ರ ಗಮನಿಸ್ತಾ ಇದ್ದೀವಿ. ಹೊಂದಾಣಿಕೆ ರಾಜಕಾರಣಕ್ಕೆ ಇನ್ನು ಮುಂದೆ ಗುಡ್ ಬೈ ಹೇಳ್ತಾ ಇದ್ದಾರೆ. ಪ್ರಾಸಿಕ್ಯೂಷನ್ ಬಳಿಕ ಸಿಎಂ ಸಿದ್ದರಾಮಯ್ಯ ಖಡಕ್ ನಿರ್ಧಾರವನ್ನ ಮಾಡಿದ್ದಾರೆ. ಎಷ್ಟು ದಿನ ಹೋದ್ರೆ ಹೋಗ್ಲಿ ಅಂತ ನಾನು ಸುಮ್ಮನಿದ್ದೆ, ಆದ್ರೆ ಇನ್ನು ಮುಂದೆ ನಾನು ಸುಮ್ಮನಿರಲ್ಲ, ನನ್ನನ್ನೇ ಕೆಣಕಿ ಬಿಟ್ಟಿದ್ದಾರೆ ಅಂತ ಹೇಳಿ ಮಾತನಾಡಿದ್ದಾರೆ. ಹಾಗಾಗಿನೇ ಸಿದ್ದರಾಮಯ್ಯ ಇನ್ನು ಮುಂದೆ ಅಗ್ರೆಸಿವ್ ರಾಮಯ್ಯ ಆಗಿದ್ದಾರೆ. ಬಿಜೆಪಿ ಜೆಡಿಎಸ್ ನಾಯಕರ ವಿರುದ್ಧ ಸಿದ್ದರಾಮಯ್ಯ ಅಗ್ರೆಸಿವ್ ಪಾಲಿಟಿಕ್ಸ್ಗೆ ಮುಂದಾಗಿದ್ದಾರೆ. ಈ ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗ ಏನೆಲ್ಲ ಹಗರಣಗಳಾಗಿದ್ವೋ ಎಲ್ಲದರ ಬಗ್ಗೆಯೂ ಕೂಡ ಮರು ತನಿಖೆ ಮಾಡಿಸುವುದಕ್ಕೆ ಮುಂದಾಗಿದ್ದಾರೆ ಮುಖ್ಯಮಂತ್ರಿಗಳು.